ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಫುಲ್ ಪ್ಲೈನ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸ್ಕೊಡ್ತಿದ್ದೀನಿ. ಫುಲ್ಲು ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ. ಜೊತೆಗೆ ಬಟ್ಟೆ ಬರ್ತಾ ಇಲ್ಲ ಅನ್ನುವಂಥವ್ರಿಗೆ, ಬಿಗಿನರ್ಸ್ಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ಟೆ ಬರಲ್ಲ, ಬಿಗಿನರ್ಸ್ಗೆ ಆಗಲಿ ಚೆನ್ನಾಗಿ ಸ್ಟಿಚ್ ಮಾಡುವಂಥವ್ರಿಗೆ ಆಗಲಿ ಕರೆಕ್ಟಾಗಿ ಒಂದಷ್ಟು ಅಂಶಗಳನ್ನು ಪಾಯಿಂಟ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದರೆ ಆಟೋಮೆಟಿಕ್ಕಾಗಿ ನೀವು ಎಲ್ಲೇ ಇದ್ರೂ ನಿಮಗೆ ಹುಡುಕೊಂಡು ಬಂದು ಬಟ್ಟೆಯನ್ನು ಕೊಡ್ತಾರೆ. ಇದು ನನ್ನ 20 ವರ್ಷದ ಅನುಭವ ಅಂತಲೇ ಹೇಳ್ಬೋದು. ನಾನೊಂದಷ್ಟು ಕೆಲವು ರೂಲ್ಸ್ಗಳನ್ನು ಫಾಲೋ ಮಾಡ್ತೀನಿ. ಆ ರೀತಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವಾಗಲೂ ಬಟ್ಟೆ ಬರದಂತೆ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋದಲ್ಲಿ ನಾನು ಎಲ್ಲ ಪ್ಲೈನ್ ಬ್ಲೌಸ್ಗೆ ಹೊಸಬರಿಗಾಗಿ ಮಾಡ್ತಾ ಇರುವಂತಹ ವಿಡಿಯೋ. ಪ್ಲೈನ್ ಬ್ಲೌಸನ್ನು ಹೇಗೆಲ್ಲ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಫುಲ್ಲು ಪ್ರೋಸೆಸ್ ಇಲ್ಲಿದೆ. ಖಂಡಿತವಾಗ್ಲೂ ಕೊನೆವರೆಗೂ ವಿಡಿಯೋನ ನೋಡಿ. ಜೊತೆಗೆ ನಾನು ಅಳವಡಿಸ್ಕೊಂಡಿರುವಂತಹ ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವತ್ತೂ ಬಟ್ಟೆ ಬರಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಇರಲ್ಲ. ಮೊದಲನೇ ಪಾಯಿಂಟನ್ನು ಹೇಳ್ಬೇಕಂತಂದರೆ ಏನಂತಂದರೆ, ನಮಗೆ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಕರೆಕ್ಟಾಗಿ ಇರಬೇಕು. ಯಾಕೆ ಅಂತಂದರೆ, ನಮಗೆ ಕೆಲಸ ಏನಿದೆಯಲ್ಲ ಆ ಕೆಲಸ ನೋಡಿದ್ರೆ ಅಷ್ಟೇ ಕೆಲಸ ನಮಗೆ ನೀಟಾಗಿದೆ ಎನ್ನುವಂಥದ್ದು ಆದರೆ ಅಷ್ಟೇ ನಮಗೆ ಕೆಲಸಗಳು ಬರೋದಕ್ಕೆ ಸಾಧ್ಯ. ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದಾದರೆ ನಾವು ಕೆಲಸನ ತಗೊಳ್ಳೋದಕ್ಕೂ ಸಾಧ್ಯ. ಹಾಗಿರುವಾಗ ನಮಗೆ ಈಗ ನಾವೇನೋ ಒಂದು ಅಂಗಡಿಗೆ ಹೋಗ್ತೀವಿ ಅಂದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನಮಗೆ ಏನೇ ಒಂದು ಪದಾರ್ಥ ಆಗಬಹುದು, ಒಂದು ವಸ್ತು ಆಗಬಹುದು, ನಮಗೆ ಸಿಕ್ಕರಷ್ಟೇ ಪುನಃ ನಾವು ಆ ಅಂಗಡಿಗೆ ಹೋಗುವಂಥದ್ದು. ಮತ್ತು ನಿಮ್ಗೆ ಗೊತ್ತಲ್ವ, ಹಂಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಏನು ಫಿನಿಶಿಂಗ್ ಕೊಡ್ತೀವಲ್ಲ, ಒಂದು ಬ್ಲೌಸ್ ಫಿನಿಶಿಂಗ್ ಆಗಬಹುದು, ಒಂದು ಟೈಲರಿಂಗ್ ಕೆಲಸ ನಾವು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂದಾಗ ಪ್ರತಿಯೊಂದು ಕೆಲಸನೂ ಬರಬೇಕಾಗತ್ತೆ. ಆ ರೀತಿ ಬರುವಾಗ ಎಲ್ಲದರಲ್ಲೂ ನಮಗೆ ಪರ್ಫೆಕ್ಷನ್ ಸಿಗಬೇಕು. ನಮಗೆ ಪರ್ಫೆಕ್ಷನ್ ಅನ್ನೋದಕ್ಕಿಂತ ನಮಗೇನು ಬಟ್ಟೆ ಕೊಟ್ಟಿರ್ತಾರಲ್ಲ ಕಸ್ಟಮರ್, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಪುನಃ ಅದ್ರ ಜೊತೆಗೆ ಒಬ್ಬರ ಜೊತೆಗೆ, ಅದರಲ್ಲೂ ನಾವು ಲೇಡೀಸ್ ಟೈಲರ್ ಆಗಿರೋದ್ರಿಂದ ಒಬ್ಬರ ಜೊತೆಗೆ ಇನ್ನೊಂದಷ್ಟು ಜನವನ್ನು ಕರೆತರುವಷ್ಟು ಆ ಲೇಡೀಸ್ಗೆ ಪವರ್ ಇದೆ. ಯಾಕೆ ಅಂದರೆ, ಈಗ ಎಲ್ಲಾದರೂ ಒಂದು ಬ್ಲೌಸನ್ನು ಹಾಕೊಂಡು ಹೋಗಿದ್ದಾರೆ ಅಂತಂದರೆ ಆ ಬ್ಲೌಸ್ ಫಿಟ್ಟಿಂಗ್ ತವಿಂದನೂ ನೋಡ್ತಾರೆ, ಇದು ಎಲ್ಲಿ ಹೊಲ್ಸಿದ್ರಿ, ಇದು ಹೇಗೆ, ಇದು ಏನು ಅಂತೇಳಿ. ಆಗ ಅದು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಬಂತು ಅಂದಾಗ ಒಬ್ಬರ ಜೊತೆಗೆ ಒಂದು 4 ಜನ ಕಸ್ಟಮರ್ ನಮಗೆ ಸಿಗ್ತಾರೆ. ಆದರೆ ನಮ್ಮ ಬಗ್ಗೆ ಯಾರು ಈ ಬ್ಲೌಸ್ ಹೊಲ್ದಿದ್ದು ಅಂತ ಕೇಳಿದಾಗ ಇದು ಚೆನ್ನಾಗಿ ಹೊಲ್ದಿಲ್ಲ, ಏನು ಬ್ಯಾಡ್ ಕಮೆಂಟ್ ಬಂತು ಅಂತನ್ನಿ, ಆಗ ಒಬ್ಬರ ಜೊತೆಗೆ ಇನ್ನು ಬರಬೇಕು ಅಂತ ಬಟ್ಟೆಯನ್ನು ಕೊಡಬೇಕು ಅನ್ನುವಂತಹ ಕಸ್ಟಮರ್ ಕೂಡ ಕಳ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಮಾಡಬೇಕಾದದ್ದು ಏನಂತಂದರೆ, ನಮ್ಮ ಕೆಲಸನ ನಮ್ಮ ಶ್ರದ್ಧೆಯಲ್ಲಿ ನಾವು ಮಾಡ್ತಾ ಇರುವಂಥ ಕೆಲಸ ಫಿನಿಶಿಂಗನ್ನು ನೀಟಾಗಿ ಕೊಡಬೇಕು. ನೀವು ಒಂದು ಹೊಲಿತಿರೋ, ಅರ್ಧ ಹೊಲಿತಿರೋ ಒಂದು ದಿನಕ್ಕೆ ಗೊತ್ತಿಲ್ಲ, ಅದು ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ಈಗ ನಾವು ಒಂದು ದಿನಕ್ಕೆ ಒಂದು 10 ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಅಂದಾಗ ಒಬ್ಬರು ಒಂದನ್ನೇ ಸ್ಟಿಚ್ ಮಾಡುವಂಥದ್ದು. ನೀವೆಷ್ಟಾದರೂ ಸ್ಟಿಚ್ಚನ್ನು ಮಾಡ್ಕೊಳ್ಳಿ, ಆದರೆ ಮಾಡುವಂಥ ಕೆಲಸ ಏನಿದೆಯಲ್ಲ ಅದು ನೀಟಾಗಿರ್ಬೋದು. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಲ್ಲ, ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಆಗ ನಿಮಗೆ ಅನಿಸುತ್ತೆ, ಹೌದು ಇಷ್ಟು ಫಿನಿಶಿಂಗ್ ನೀಟಾಗಿ ಬರ್ತಿದೆ ಅಂದಾಗ ನಮಗೂ ಅಷ್ಟೇ. ಅದಕ್ಕೆ ಅವ್ರಿಗೆ ಬಟ್ಟೆ ಯಾವಾಗಲೂ ಇರ್ತವೆ ಅನ್ನುವಂಥದ್ದು ನೀವು ತಿಳ್ಕೊಬೇಕು. ಫಸ್ಟ್ ಪಾಯಿಂಟ್ ಏನು, ನಾವು ಫಿನಿಶಿಂಗನ್ನು ನೀಟಾಗಿ ಕೊಡಬೇಕು. ನೋಡಿ, ನಾನು ಈ ಬ್ಲೌಸಲ್ಲಿ ಬೊಟಿಕ್ ಸ್ಟೈಲಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ. ಪ್ರತಿಯೊಂದು ಸ್ಟೆಪ್ಪು ನಿಮಗೆ ಬೇಕು ಅಂತಂದರೆ ನಾನು ಅದೇ ಸ್ಟೆಪ್ಪನ್ನು ಈಗ ಒಂದು ಕ್ರಾಸ್ ಬೆಲ್ಟನ್ನು ಸೇರಿಸುವಂಥದ್ದನ್ನೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಯಾವ ರೀತಿ ನಿಮಗೆ ನೋಡೋದಕ್ಕೆ ಇಷ್ಟ ಇದೆ, ವೀಡಿಯೋಸನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಎರಡನೇ ಪಾಯಿಂಟ್ಸ್ ಬಂದು, ನಾವು ಒಂದು ನೀಟಾಗಿ ಫಿನಿಶಿಂಗನ್ನು ಕೊಡುವಂಥದ್ದು ಫಸ್ಟ್ ಪಾಯಿಂಟ್ ಆಯಿತು. ಇದನ್ನು ನಾನು ಸ್ವತಃ ಅಳವಡಿಸ್ಕೊಂಡಿರುವಂಥದ್ದು. ಸೆಕೆಂಡ್ ಪಾಯಿಂಟ್ ಬಂದು ರೀಸನಬಲ್ ಪ್ರೈಸು. ನಾವು ಪ್ರೈಸ್ ಅಂತಂದಾಗ, ನಾವು ಸ್ಟಾರ್ಟಿಂಗ್ ಶುರು ಮಾಡಿದ್ದೀವಿ ಅಂತಂದಾಗ ಮತ್ತು ನಾವಿರುವಂಥ ಪ್ಲೇಸ್ ಸರೌಂಡಿಂಗ್ ಯಾವ ರೀತಿ ಇದೆ ಅಂತ ನೋಡಬೇಕು. ಸಿಟಿ ವಾತಾವರಣದಲ್ಲಿದೆಯಾ ಅಥವಾ ತೀರಾ ಹಳ್ಳೀಲಿದೆಯಾ ಅಂತ ತಿಳ್ಕೊಬೇಕು ಫಸ್ಟು. ಮತ್ತು ಜನದ ಮೆಂಟಾಲಿಟಿ ಹೇಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಈಗ ಕೆಲವರು ಸ್ಟಿಚಿಂಗ್ ಫಿಟ್ಟಿಂಗ್ ನೀಟಾಗಿರಲಿ, ನಮಗೆ ಒಂದು ಸ್ವಲ್ಪ ಚಾರ್ಜ್ ಹೆಚ್ಚಾದ್ರೂ ನಾವು ಕೊಡ್ತೀವಿ ಅನ್ನುವಂತಹ ಜನಗಳು ಇರ್ತಾರೆ. ಕೆಲವರು 5-10 ರೂಪಾಯಿಲೆಲ್ಲ ಮುಖ ನೋಡುವಂತಹ ಜನಗಳು ಇರ್ತಾರೆ. ಅಂಥ ಟೈಮಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಶುರು ಮಾಡ್ತಿದ್ದೀವಿ ಅಂತ ಆದಾಗ ಫಸ್ಟು ನಮಗೆ ಕಸ್ಟಮರ್ ಒಂದಷ್ಟು ಜನ ಸಿಗೋ ತನಕ ನಾವೊಂದಷ್ಟು ರೀಸನಬಲ್ ಪ್ರೈಸ್ ಅವ್ರಿಗೂ ಒಂದು
ನಮಗೆ ವರ್ತ್ ಅನಿಸ್ಬೇಕು. ನಾವು ಬ್ಲೌಸನ್ನು ಕೊಟ್ಟಿದ್ದೀವಿ, ಪರವಾಗಿಲ್ಲ, ಸ್ಟಿಚಿಂಗ್ ಚೆನ್ನಾಗಿದೆ ಮತ್ತು ಪ್ರೈಸು ರೀಸನಬಲ್ ಆಗಿದೆ ಅಂತ ಅನ್ನೋದಾದರೆ, ಆಗ ಈಗೆಲ್ಲ ನಿಮ್ಮ ಸುತ್ತ ಎಷ್ಟು ತಗೋತಾ ಇದ್ದಾರೆ ನೋಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀವು ತಗೋಬೇಕಾಗತ್ತೆ. ಎಲ್ಲಿವರೆಗೂ ಎಲ್ಲ ಟೈಮಲ್ಲೂ ಆ ರೀತಿ ಮಾಡೋ ಹಾಗಿಲ್ಲ. ಒಂದಷ್ಟು ನಿಮಗೆ ಕಸ್ಟಮರು ನಿಮಗೆ ಹೌದು ನನ್ನ ಕೆಲಸ ಎಲ್ಲ ಗುರುತಿಸ್ತಿದ್ದಾರೆ ಅನ್ನುವಂಥ ಟೈಮ್ವರೆಗೂ ಆ ರೀತಿ ಮಾಡಿ. ನಿಮಗೆಲ್ಲ ಗುರುತಿಸವ್ರೆ ಮತ್ತು ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಅಂದರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ನಾವು ಕೊಡಬಹುದು ದುಡ್ಡು ಅನ್ನೋ ಮಟ್ಟದಲ್ಲಿ ನೀವು ಎಲ್ಲ ಏನು ನಡೀತಿದೆ ಎಲ್ಲರಿಗೂ ನಿಮ್ಮ ಏರಿಯಾದಲ್ಲಿ ಅಷ್ಟನ್ನು ಅದಕ್ಕಿಂತ ಒಂದು ₹5 ಕಡಿಮೆ ತಗೊಂಡ್ರು ನಮ್ಗೆ ಯಾವುದೇ ಲಾಸ್ ಇಲ್ಲ. ಯಾಕೆಂದರೆ ಇದು ಬಂಡವಾಳ ಇಲ್ಲದೆ ಇರುವಂಥ ಬಿಸ್ನೆಸ್. ನಮ್ಮ ಶ್ರಮಕ್ಕೆ ಅಷ್ಟೇ, ನಾವು ಎಷ್ಟು ಶ್ರಮ ಮತ್ತು ನಮ್ಮ ಬುದ್ಧಿವಂತಿಕೆ ಏನಿದೆ ಅದಕ್ಕೆ ಇಲ್ಲಿ ಚಾರ್ಜನ್ನು ಮಾಡುವಂಥದ್ದು. ಅಷ್ಟು ಬಂಡವಾಳ ಹಾಕುವಂಥದ್ದು ಏನಿಲ್ಲ. ಒಂದು ದಾರ ಹಾಕಿದ್ರೆ 3-4 ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು, ಆಯ್ತಲ್ವ? ಈ ರೀತಿ ಮಾಡಿ. ಮತ್ತು ಮೂರನೇ ಪಾಯಿಂಟ್ಸ್ ಬಂದು ಇನ್ ಟೈಮ್ಗೆ ಕೊಡುವಂಥದ್ದು. ಇನ್ ಟೈಮ್ಗೆ ಕೊಡುವಂಥದ್ದು ಅಂತಂದರೆ, ಈಗ ಟೈಲರಿಂಗ್ ಅಂತಂದರೆ ಜಾಸ್ತಿ ದಿನ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಅನ್ನುವಂಥದ್ದು ಅದು ಆಗಿನಿಂದ ಬಂದ್ಬಿಟ್ಟಿದೆ. ಆದರೆ ನಾವು ಹಾಗೆ ಮಾಡಬಾರ್ದು. ನಮ್ಮ ಬಿಸ್ನೆಸ್ ಬೆಳಿಬೇಕು ಅಂತಂದರೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರಲೇಬೇಕಾಗತ್ತೆ. ಯಾಕೆ ಅಂತೀರಾ? ಈಗ ನಾವು ಕರೆಕ್ಟಾಗಿ ಇನ್ ಟೈಮ್ಗೆ, ಈಗ ಇವತ್ತು ಬೇಕು ಅಂತಂದಿದ್ದಾರೆ ಅಂತಂದಾಗ ನಾವು ಹೇಳುವಾಗಲೇ ಹೇಳಬೇಕು, ಇಷ್ಟು ದಿನಕ್ಕೆ ಕೊಡ್ತೀವಿ ಅಂತ. ಅದೇ ತೀರಾ ಅರ್ಜೆಂಟ್ ಇದ್ದಾಗ ಏನು ಆಗೋಲ್ಲ. ಇರುವಂತಹ ಬಟ್ಟೆಯನ್ನು ಇಟ್ಟು ಅಂತಂದರೆ ಹೊಲಿದೇ ಇರಬೇಡಿ ಅಂತಲ್ಲ. ಈಗ ಈ ಬ್ಲೌಸನ್ನು ಒಂದೆರಡು ದಿವಸ ಬಿಟ್ಟು ಕೊಡ್ಬೋದು ಅನ್ನುವಂಥದ್ದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು, ಇವತ್ತು ಅರ್ಜೆಂಟು ಅಂತ ಬಂದಂಥ ಯಾವುದೇ ಬಟ್ಟೆಯನ್ನು ಬಿಡಬೇಡಿ. ಇದೊಂದು ಮುಖ್ಯವಾದ ಟಿಪ್ಸು ನಿಮಗೆ. ಯಾಕೆ ಅಂದರೆ ಈಗ ತುಂಬ ಕೆಲವ್ರ ಹತ್ರ ಕೇಳಿ ಅವ್ರ ಹತ್ರ ಇಲ್ಲ ಅಂತ ಆದಮೇಲೂ ಬಂದಿರ್ತಾರೆ ಕೆಲವರು. ಅಂಥ ಟೈಮಲ್ಲಿ ನೀವು ಆ ಕೆಲಸನ ನೀವು ಮಾಡಿಕೊಟ್ರಿ ಅಂತಂದಾಗ ನಿಮ್ಮ ಮೇಲೆ ಒಂದು ಎಕ್ಸ್ಟ್ರಾ ಅವ್ರಿಗೆ ಮನಸ್ಸು ಆಗತ್ತೆ. ನಾವು ಇಷ್ಟು ಅರ್ಜೆಂಟಲ್ಲಿ ಇದ್ದಾಗಲೂ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥವರು ಪುನಃ ಅಲ್ಲಿಗೆ ಎಷ್ಟೇ ಅವರು ಬೇರೆಯವ್ರ ಹತ್ರ ಹೊಲಿಸ್ತಿದ್ರೂ ನಿಮ್ಮ ಈ ಒಳ್ಳೆಯ ಗುಣಕ್ಕೆ ಖಂಡಿತವಾಗ್ಲೂ ತಂದು ಬಟ್ಟೆಯನ್ನು ಕೊಡುವಂಥದ್ದು ಇದೆ. ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ ಹಾಗಾಗಿದೆ. ಯಾಕೆಂದರೆ ತೀರಾ 1 ಗಂಟೆ, 2-2.5 ಗಂಟೆ ಅಷ್ಟು ಟೈಮಲ್ಲೇ ತಂದು ಕೊಟ್ಬಿಡ್ತಾರೆ. ಅರ್ಜೆಂಟ್ ಬೇಕು, ಎಲ್ಲೋ ಹೋಗಬೇಕಿತ್ತು, ಈ ರೀತಿ ಮಿಸ್ ಆಗಿಬಿಟ್ಟಿದೆ, ಪ್ಲೀಸ್ ಸ್ಟಿಚ್ ಮಾಡಿಕೊಡಿ ಅಂತ. ಅಂಥ ಟೈಮನ್ನು ನೀವು ಚೆನ್ನಾಗಿ ಬಳಸ್ಕೋಬೇಕು. ಅಂಥ ಟೈಮಲ್ಲಿ ನಿಮಗೆ ಸ್ವಲ್ಪ ರಿಸ್ಕ್ ಆದ್ರೂ ಕೂಡ ನಾವು ಸ್ಟಿಚ್ಚನ್ನು ಮಾಡಿಕೊಟ್ರೆ ನಮ್ಮ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಗ ಅವರು ಒಂದಷ್ಟು ಜನಕ್ಕೆ ಈ ವಿಷಯ ತಿಳಿಸಿದಾಗ ಆಗ ಅವ್ರು ಹೇಳ್ತಾರೆ, ಈಗ ನಿಮ್ಮ ಹತ್ರ ಕೊಟ್ಟು ಅವ್ರಿಗೆ ಸ್ಟಿಚಿಂಗ್ ಇಷ್ಟ ಆಗಿರುತ್ತೆ ಮತ್ತು ನಿಮ್ಮ ತಗೋವಂಥ ರೇಟ್ ಇಷ್ಟ ಆಗಿರುತ್ತೆ, ಜೊತೆಗೆ ನೀವು ಇನ್ ಟೈಮ್ಗೆ ಬೇಗ ಅಂದ್ರೂ ಕೊಡ್ತೀರಾ ಅನ್ನುವಂಥ ಗ್ಯಾರಂಟಿ ಸಿಕ್ಕಿರುತ್ತೆ. ಹಾಗಾಗಿ ಆಗ ನಿಮಗೆ ಅವರು ಬಟ್ಟೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅವ್ರ ಏರಿಯಾದಲ್ಲಿ ಅವ್ರಿಗೆ ಫ್ರೆಂಡ್ಸ್ ಸರ್ಕಲ್ ಏನಿರುತ್ತೆ, ಹೌದಲ್ವಾ? ಫ್ರೆಂಡ್ಸ್ ಸರ್ಕಲ್ಲು ಅಲ್ಲಿಗೆಲ್ಲ ಈಗೆಲ್ಲ ವಾಟ್ಸಪ್ ಗ್ರೂಪ್ಗಳಾಗ್ಬಿಟ್ಟು ಈಗ ಒಬ್ಬರಿಂದ ಒಬ್ಬರಿಗೆ ಅದು ವಿಷಯ ಹರಡೋದು ತುಂಬಾ ಬೇಗ ಹರಡೋಗ್ಬಿಡುತ್ತೆ. ಹಾಗಾಗಿ ನೀವು ಇದನ್ನು ಬಳಸ್ಕೋಬೋದು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು 3ನೇ ಟಿಪ್ಸ್ ಏನಂತಂದರೆ, ಇನ್ ಟೈಮಲ್ಲಿ ನಾವು ಹೇಳಿರುವಂಥ ಟೈಮ್ಗೆ ಕರೆಕ್ಟಾಗಿ ಬಟ್ಟೆಯನ್ನು ಕೊಡುವಂಥದ್ದು. ಇದನ್ನು ನೀವು ತುಂಬ ಚೆನ್ನಾಗಿ ಅಳವಡಿಸ್ಕೋಬೇಕು. ಜೊತೆಗೆ ಇದು ಕೊಡಬೇಕು ಕೂಡ. ಯಾಕೆ ಅಂದರೆ ಈಗ ನಾವು ಮದುವೆ ವಿಷಯ ಬಿಡಿ ಕೊಟ್ಟಿರ್ತೀವಿ ಆ ಟೈಮ್ಗೆ. ಈಗ ಬೇರೆ ಒಂದು ಹಬ್ಬಕ್ಕೆ ಹೋಗಬೇಕು, ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಒಂದು ಬರ್ತ್ಡೇ ಇರುತ್ತೆ ಕೊಟ್ಟಿರ್ತಾರೆ ಒಂದು ಬ್ಲೌಸ್ ಸ್ಟಿಚ್ಗೆ. ಜೊತೆಗೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ನಾವು ಕೊಡಲೇಬೇಕಾಗುತ್ತೆ. ಇವತ್ತು ಕೊಡ್ತೀವಿ ಅಂದ್ಬಿಟ್ಟು ಇವತ್ತು ಕೊಟ್ಟಿಲ್ಲ ಅಂತಂದಾಗ ಅವ್ರಿಗೆ ಎಷ್ಟು ನಿರಾಸೆ ಆಗಬಹುದು. ನಾವು ಒಂದು ಲೇಡೀಸ್ ಆಗಿ ಅದನ್ನು ಯೋಚನೆ ಮಾಡಬೇಕಲ್ವ. ಅದು ಒಂದು ಫೀಲಿಂಗ್ ಇರುತ್ತೆ ಆ ಬಟ್ಟೆ ಮೇಲೆ, ಆ ದಿವಸದ ಮೇಲೆ. ಹಾಗಾಗಿ ನಾವೇನು ಮಾಡಬೇಕು, ತಗೊಳ್ಳುವಾಗಲೇ ಆಗೋದಿಲ್ಲ ಅಂತಂದರೆ ಹೇಳ್ಬಿಡ್ಬೇಕು. ಆದರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕಂತಂದಾಗ ಈಗ ಬಟ್ಟೆ ಇಲ್ಲ ಅಂತ ಕೊರಗ್ತಾ ಇರ್ತೀರ, ಅಂಥ ಟೈಮಲ್ಲಿ ಇದನ್ನು ಬಳಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಗೆ ಒಂದು ಟಾನಿಕ್ ಸಿಕ್ದಂಗೆ ಆಗುತ್ತೆ. ಅದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಅದು ಎಷ್ಟು ನಿಮಗೆ ಪ್ರಭಾವನ ಬೀರುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು. ನೀವು ಅದನ್ನು ಟ್ರೈ ಮಾಡಿ ಅದನ್ನು ನೀವೇ ಸ್ವಂತ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಈಗ ನೀವು ಒಂದು ಅರ್ಜೆಂಟು ಬಟ್ಟೆನ ಸ್ಟಿಚ್ ಮಾಡಿ ಕೊಡಿ, ಅದರಲ್ಲಿ ಬರುವಂಥ ರೆಸ್ಪಾನ್ಸೇ ಬೇರೆ. ಎಷ್ಟು ಖುಷಿ ಪಡ್ತಾರೆ ಅಂದರೆ, ಜೊತೆಗೆ ಅವ್ರ ಕಡೆನ ಏನಿರ್ತಾರೆ ಬರೀ ಅವರೇ ಕೊಡಬೇಕು ಬಟ್ಟೆನ ಅಂತ ಏನಿಲ್ಲ, ಬೇರೆ ಊರಿಂದೆಲ್ಲ ತರಿಸಿ ಕೊಡುವಂಥದ್ದು ಇದೆ. ಅದು ನನಗೆ ನಡೀತಿದೆ, ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಾ ಇರುವಂಥದ್ದು. ಈಗ 3 ಪಾಯಿಂಟ್ಸ್ ಆಯಿತು. 4ನೇ ಪಾಯಿಂಟ್ಸ್ ಏನಂತಂದರೆ, ನಾವು ಈಗ ಬಟ್ಟೆ ಕೊಡೋಕ್ಕೆ ಬರುವಂಥವರು ಕೆಲವರು ಅಪರ ಜಿಪುಣರಾಗಿರ್ತಾರೆ,
ಕೆಲವರು ಹೇಳಿದ ರೇಟನ್ನು ಕೊಡುವಂಥವ್ರು ಇರ್ತಾರೆ. ಅಂಥ ಎರಡೂ ಕ್ಯಾಟಗರಿ ಜೊತೆಲಿ ನಾವು ಮಾತಾಡುವಂಥ ಕಮ್ಯುನಿಕೇಷನ್ ಏನಿದೆ, ಕಮ್ಯುನಿಕೇಷನ್ನು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾವು ಮಾತಾಡುವಂಥ ರೀತಿ ಆಗ್ಬೋದು, ಈಗ ಸ್ವಲ್ಪ ದುಡ್ಡನ್ನು ಹಿಡ್ಕೊಂಡು ಕೊಡುವಂಥದ್ದು ಸಹಜ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಒಂದು 100, 200 ಆ ರೀತಿ ಇಟ್ಕೊಳ್ಳುವಂಥದ್ದು ಸಹಜ. ಅದಕ್ಕೆ ನಾವೇನು ಮಾಡಬೇಕು, ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾನೇ ದುಡ್ಡನ್ನೇ ಹೇಳ್ಬೇಕು, ಒಳ್ಳೆ ರೀತಿಲಿ ಹೇಳಬೇಕು. ನಾವು ಕೊಟ್ಟಿಲ್ಲ ಅಂತ ಅವ್ರ ಮೇಲೆ ಸಿಡ್ಕಾಡೋದಾಗಲಿ ಮತ್ತು ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬಾರ್ದು. ಆಯಿತು ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಕೊಡೋರಿ ಅಂತೇಳಿ ನಮಗೂ ಲಾಸ್ ಮಾಡ್ಕೋಬಾರ್ದು. ಆ ರೀತಿ ಬುದ್ಧಿವಂತಿಕೆಯಲ್ಲಿ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿದಾಗ ಮಾತಲ್ಲಿ ಬೆಣ್ಣೆಲಿ ಕೂದಲು ತೆಗ್ದಾಗೆ ಅಂತ ಹೇಳ್ತಾರೆ ನೋಡಿ ಹಿರಿಯರು, ಆ ರೀತಿ ನಾವು ನೀಟಾಗಿ ಮಾತನಾಡುವಂಥದ್ದನ್ನು, ಈ ಬಿಸ್ನೆಸ್ಸಲ್ಲಿ ಮಾತೇ ಬಂಡವಾಳ ಆಗಿರೋದ್ರಿಂದ ನಾವು ಮಾತಾಡುವಂಥ ರೀತಿ ಏನಿದೆಯಲ್ಲ ಅದಷ್ಟು ನಮಗೆ ತುಂಬಾ ಎಫರ್ಟನ್ನು ಹಾಕುತ್ತೆ. ಹಾಗಾಗಿ ನಾವು ಬಟ್ಟೆಯನ್ನು ಬರುವಂಥವ್ರ ಹತ್ರ ನೀಟಾಗಿ ಮಾತಾಡಿ, ಆದಷ್ಟು ಅವ್ರು ಹೇಳಿದ್ದಕ್ಕೆ ಈ ರೀತಿ ಅಂತಂದಾಗ ಕೆಲವರು ತುಂಬಾ ತಲೆ ತಿನ್ನುವಂತಹ ಕಸ್ಟಮರ್ ಇರ್ತಾರೆ. ಏನಕ್ಕೆ ಅಂದರೆ ಈ ಡಿಸೈನಲ್ಲ ಆ ಡಿಸೈನು ಎಷ್ಟೊಂದು ಅಂತೀರ, ಒಂದು 10 ಡಿಸೈನ್ 15 ಡಿಸೈನ್ ಆದರೂ ತೋರಿಸಿರ್ತಾರೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸೋದಕ್ಕೆ. ಅದರಲ್ಲೂ ಒಂದು ಕಾನ್ಫಿಡೆನ್ಸ್ ಇರಲ್ಲ, ಇದಲ್ಲ ಅದು, ಅದಲ್ಲ ಇದು, ಇದಲ್ಲ ಅದು ಅಂತ ಸುಮ್ಮನೆ ತಲೆ ತಿನ್ನುವಂತಹವರು ಇರ್ತಾರೆ. ಅಂಥ ಟೈಮಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಹೌದು ಆಯಿತಾ, ಆಮೇಲೆ ನೀವು ಇರಿ ನಾನು ತೋರಿಸ್ತೀನಿ ಅಂತೇಳಿ ಇನ್ನೂ ಎಕ್ಸ್ಟ್ರಾ ಏನಾದ್ರು ನೀವು ಸ್ಟಿಚ್ ಮಾಡಿರುವಂಥದ್ದನ್ನು ಒಂದು ಒಳ್ಳೆ ಡಿಸೈನನ್ನು ತೋರಿಸಿ ಅವರನ್ನು ಒಪ್ಪಿಸಿ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಈ ರೀತಿಯೆಲ್ಲ ಇರುತ್ತೆ ಫ್ರೆಂಡ್ಸ್. ಸುಮ್ಮನೆ ಬಟ್ಟೆ ಹೊಲಿಯೋದು ಒಂದು ಬಿಸ್ನೆಸ್ಸು ಅಷ್ಟು ಈಸಿ ಅಂತ ಅಂದ್ಕೋಬೇಡಿ. ತುಂಬಾ ಹೇಳ್ತಾ ಹೋದರೆ ತುಂಬ ಪಾಯಿಂಟ್ಸ್ ಇದೆ, ಸಂಜೆವರೆಗೂ ಮಾತಾಡ್ಬೋದು, ಆ ರೀತಿ ಇರುತ್ತೆ. ಹಂಗಾದಾಗ ನೀವು ಅದನ್ನು ಮೇಂಟೈನ್ ಮಾಡುವಂಥದ್ದು ಇರಬೇಕು. ಮತ್ತು ಈಗೆಲ್ಲ ವಾಟ್ಸಪ್ ಗ್ರೂಪ್, ನಾನು ಈಗಾಗಲೇ ಹೇಳ್ದಂಗೆ 5ನೇ ಪಾಯಿಂಟ್ಸ್ ಏನು, ವಾಟ್ಸಪ್ ಗ್ರೂಪ್. ನಮ್ಮ ಇರುವಂತಹ ವಾಟ್ಸಪ್ ಗ್ರೂಪನ್ನು ನಾವು ಬಳಸ್ಕೋಬೇಕು. ನಾವು ಒಂದು ಡಿಸೈನನ್ನು ಮಾಡಿದ್ದೀವಿ ಅಂತಂದಾಗ ಆ ಡಿಸೈನನ್ನು ಅದರಲ್ಲಿ ಹಾಕಿ ಒಂದು ಫೋಟೋ ಇಮೇಜನ್ನು ಹಾಕುವಂಥದ್ದಾಗ್ಬೋದು, ಒಂದು ವಿಶೇಷವಾಗಿ ನಾವು ಸ್ಟಿಚ್ ಮಾಡಿದಂತಹ ಡಿಸೈನು ಮತ್ತು ವಿತ್ ರೇಟನ್ನು ಅದಕ್ಕೆ ಹಾಕುವಂಥದ್ದು ಆದಾಗ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ನೋಡ್ತಾರೆ. ಜೊತೆಗೆ ಅವ್ರಿಗಿರುವಂತಹ ಫ್ರೆಂಡ್ಸ್ಗೆ ಗ್ರೂಪೆಲ್ಲ ಕಳಿಸ್ತಾರೆ. ಹಾಗಾದಾಗ ನಮಗೆ ಬೇಗನೆ ಪ್ರಚಾರ ಸಿಗುವಂಥದ್ದು ಆಗತ್ತೆ. ಇದನ್ನು ನೀವು ತುಂಬ ಬಳಸ್ಕೋಬೇಕಾಗತ್ತೆ. ಇದಿಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬಿಗಿನರ್ಸು ಇಷ್ಟೆಲ್ಲ ನೀವು ಮಾಡಬೇಕಾಗತ್ತೆ. ಒಂದು ಸತಿ ನೀವು ನೀಟಾಗಿ ಸ್ಟಿಚ್ ಮಾಡ್ತಿದ್ದೀರಾ, ಇಲ್ಲಿ ಬಟ್ಟೆಯನ್ನು ಕೊಟ್ಟರೆ ನಮ್ಮ ಬಟ್ಟೆ ಸೇಫು. ಯಾಕೆಂದರೆ ಈಗ ಎಲ್ಲ ಸ್ಯಾರಿಗಳನ್ನು ಒಂದು 10-15 ಸಾವಿರ ರೂಪಾಯಿನ ಸ್ಯಾರಿ ಕಡಿಮೆನೇ, ಅದಕ್ಕಿಂತ ಹೆಚ್ಚಾಗಿ ಬ್ಲೌಸನ್ನು ವರ್ಕನ್ನು ಮಾಡ್ತಿರ್ತಾರೆ. ಈಗಾಗಲೇ ನಾನು ವರ್ಕನ್ನು ಮಾಡೋದ್ರಿಂದ ಇದು ನನಗೆ ಅನುಭವ ಆಗಿದೆ, ನಾನು ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅದೇನಾಗುತ್ತೆ, ವರ್ಕ್ ಬ್ಲೌಸೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಇಲ್ಲೆಲ್ಲ ಕೊಟ್ಟರೆ ನಮ್ಮ ಬಟ್ಟೆಗೆ ನಮ್ಮ ಬ್ಲೌಸ್ಗೆ ಸೇಫ್ಟಿ ಇದೆ ಮತ್ತು ನೀಟಾಗಿ ನಮಗೆ ಬಂದು ನಮ್ಮ ಕೈ ಸೇರುತ್ತೆ ಅಂತ ಅವರಿಗೆ ಗೊತ್ತಾದರೆ ನೀವು ಎಲ್ಲೇ ಇರಿ. ಈಗ ನಾವು ಒಂದು ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಬಂದಿದ್ದೀವಿ, ಆದ್ರೂ ನನಗೆ ಬಟ್ಟೆ ಬರೋದು ಕಡಿಮೆ ಆಗಿಲ್ಲ. ಅಲ್ಲಿಗೂ ಬೇರೆ ಏರಿಯಾನೇ ಆಯಿತು ನಮ್ಮದು. ಹಾಗಾಗಿ ನಾನು ಹೇಳುವಂಥದ್ದು, ನಿಮ್ಮ ಕೆಲಸ ಚೆನ್ನಾಗಿದೆ, ನಿಮ್ಮ ಎಲ್ಲ ಅಳವಡಿಸ್ಕೊಳ್ಳಿ, ನೀಟಾಗಿ ಮಾತಾಡಿಸ್ಬೇಕು, ರೇಗಬಾರ್ದು. ಜೊತೆಗೆ ಒಂದು ಒಳ್ಳೆ ಪ್ರೈಸನ್ನು ಇಟ್ಕೊಳ್ಳಿ, ಒಂದಷ್ಟು ನಿಮಗೆ ಬಿಸ್ನೆಸ್ ಬೆಳೆಯೋವರೆಗೂ. ಜೊತೆಗೆ ನೀಟಾಗಿ ಫಿನಿಶಿಂಗ್ ಕೊಡಿ. ಇಷ್ಟೆಲ್ಲ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಬಟ್ಟೆಗಳು ಬಂದೇ ಬರುತ್ತೆ. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನಗೆ. ಜೊತೆಗೆ ವೀಡಿಯೋಸ್ ಯಾವೆಲ್ಲ ಥರ ಬೇಕು ಬ್ಲೌಸ್ ಸ್ಟಿಚ್ಚಲ್ಲಿ ಡಿಸೈನಲ್ಲಿ ಅಂತ ಕೇಳಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್